ರಿಷಬ್ಗೆ ಕೇಳೋಕೋದಾಗ ಬಂದುಬಿಡ್ತೀನಿ, ನಾನು ಬಂದು ಹೋಗ್ಬಿಡ್ತೀನಿ, ಬಿಟ್ಬಿಡಿ ಅಂತಾರೆ. ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದರೆ ನಾನು ಯಾವ ಗರುಡ ಗಮನದಲ್ಲಿ ಆಡೋದಲ್ಲ ಅಂತಾರೆ ಅವ್ರು ಬರಲ್ಲ. ರಕ್ಷಿತ್ ಕ್ರಿಯನ ಸಡೆಗೆ ಸರ್ ಬೇಡ ಸರ್, ನಂಗೆ ಬರಲ್ಲ ಸರ್, ನಂಗೆ ಆಡೋಕ್ಕೆ ಬರಲ್ಲ ಅಂತ. ಸಿ ಇಟ್ಸ್ ಅ ಪರ್ಸ್ಪೆಕ್ಟಿವ್. ರಕ್ಷಿತ್ ಬಂದಿದ್ದರು, ಪಾಯಿಂಟ್ ಅದಲ್ಲ. ದೇ ಡೋಂಟ್ ಪ್ಲೇ ಕ್ರಿಕೆಟ್, ದೇ ಡೋಂಟ್ ಪ್ಲೇ ಕ್ರಿಕೆಟ್. ಇವಾಗ ಫಾರ್ ಎಕ್ಸಾಂಪಲ್, ಅನ್ಫಾರ್ಚುನೇಟ್ಲಿ ಅಪ್ಪು ಅವರು ಇಲ್ಲ ಈಗ ನಮ್ಮೊಟ್ಟಿಗೆ. ಹಿ ಡಸಂಟ್ ಪ್ಲೇ ಕ್ರಿಕೆಟ್, ಬಟ್ ಹಿ ಕೇಮ್. ನಾನು ಏನೋ ಮಾಡ್ತೀನಿ ನಾವೇ ಅವ್ರ ಒಳಗೆ ಹಾಕಿ ಆಡಿ ಹೋಗಿ ಏನೋ ಒಂದು ಮಾಡಿದ್ರು. ಬಟ್ ಇವೆಂಚುಲಿ ದಟ್ಸ್ ವಾಟ್ ಇಸ್ ಹ್ಯಾಪ್. ಧನಂಜಯ್ ವಾಸ್ ನಾಟ್ ಎ ಕ್ರಿಕೆಟರ್. ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ದುನಿಯಾ ವಿಜಯ್ ಆ್ಯಕ್ಚುಲಿ ಇಸ್ ಡಸಂಟ್ ಪ್ಲೇ. ಅವರು ಹೋಗಿ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಟೆನ್ನಿಸ್ ಬಾಲ್ ಅಂದರೆ ಬೇರೆ ಸರ್. ಲೆದರ್ ಬಾಲ್ ಅಂದಾಗ ದೇರ್ ಆರ್ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ದೇರ್. ಭಯ ಆಗುತ್ತೆ, ಆಡಲ್ಲ ಅವರು. ನೀವು ಹಾಗೆ ಅಂದ್ಕೊಂಡಂಗೆ ಅವ್ರನ್ನ ಕರೆದಿಲ್ಲ ಅಂತ ಅಂದ್ಕೊಂಡ್ಲೇಬೇಡಿ. ಅವರೆಲ್ಲ ನನ್ನ ಹುಡುಗರು, ನಿಮ್ಕಿನ ತುಂಬ ಹಳೆ ಪರಿಚಯ. ಆ ಥರ ಎಲ್ಲ ನಮ್ಮಲ್ಲಿಲ್ಲ. ಕೆಲವರು ಕ್ರಿಕೆಟ್ ಆಡಲ್ಲ, ಬಟ್ ದೇಲ್ ಬಿ ಇನ್ ದ ಗ್ರೌಂಡ್. ಬಂದೋಗ್ತಾರೆ ಖಂಡಿತ. ಯಾಕೆ ಲಾಸ್ಟ್ ಟೈಮ್ ಬಂದಿರಲಿಲ್ವ? ಬರ್ತಾರೆ ಅವರು. ಈ ಪ್ರಶ್ನೆನೇ ರಾಂಗು. ಇನ್ನಿಬ್ಬರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ, ಒಬ್ಬರು ಯಶ್ ಅವರು KCCಯ ಭಾಗವಾಗಿದ್ದರು ಮೊದಲು ಓಪನಿಂಗ್ ಸೀಸನ್ಸಲ್ಲಿ. ಈ ಬಾರಿ ಇಲ್ಲ, ಅವರು ಸಿನಿಮಾದಲ್ಲಿ ಬ್ಯೂಸಿ ಇದ್ದಾರೋ ಏನೋ ಗೊತ್ತಿಲ್ಲ. ಒಂದು ಎರಡನೇದು, ದರ್ಶನ್ ಅವರು ಈ ಟೂರ್ನಮೆಂಟ್ನ ಭಾಗವಾಗಿರಬೇಕಿತ್ತು ಅಂತ. ಬೋತ್ ಆರ್ ಇನ್ವೈಟೆಡ್ ಸರ್. ಇವಾಗ ಆ್ಯಕ್ಚುಲಿ ನಾವು ಯಾರನ್ನೂ ಆಡಬೇಡಿ ಅಂತ ಹೇಳೋಕ್ಕಲ್ಲ. ಕೆಲವರು ಆಡೋಕ್ಕೆ ವ್ಯಕ್ತಪಡಿಸ್ತಾರೆ, ದಟ್ ನಾನು ಆಡೋಕ್ಕೆ ಇಷ್ಟ ಇಲ್ಲ, ಬಂದು ಹೋಗ್ತೀವಿ. ನಾವು KCC ಬಲವಂತ ಅಲ್ಲ ಸರ್. KCC ಗೋಡೆನೂ ಅಲ್ಲ, KCC ಗೇಟು ಅಲ್ಲ, KCC ಕಾರ್ಪೆಟು ಅಲ್ಲ. ಎಲ್ಲದಕ್ಕಿಂತ ಹೆಚ್ಚು KCC ಹಾಸಿಗೆ ಅಂತೂ ಅಲ್ಲವೇ ಅಲ್ಲ. ಗೊತ್ತಾಯ್ತಾ? KCC ಒಂದು ಗೌರವ ಸರ್. ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಇಟ್ಟ ಮೇಲೆ ನಾನೊಬ್ಬನೇನಾ, ಇವರೊಬ್ಬರೇನಾ? ನಮ್ಮಲ್ಲಿ ಯಾಕೆ ಬರುತ್ತದು? ನಾವು ಪ್ರತಿಯೊಬ್ಬರಿಗೂ ಆಹ್ವಾನಿಸ್ತೀವಿ, ಆಡ್ತೀರಾ ಕೇಳ್ತೀವಿ. ಕೆಲವ್ರು ಬರ್ತಾರೆ, ಕೆಲವ್ರು ಈ ಸೀಸನ್ ಬೇಡ ಬಿಟ್ಬಿಡಿ ಅಂತಾರೆ. ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ, ನೀವು ಒಟ್ಟಿಗೆ ಇರ್ತೀವಿ ಅಂತಾರೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಅವರಿಬ್ಬರದ್ದು ಕೇಳಿದ್ರಿ, ಧ್ರುವನ್ ಯಾಕೆ ಕೇಳಲಿಲ್ಲ ನೀವು? ಅವನು ಆರ್ಟಿಸ್ಟ್ ಅಲ್ವಾ? ಕಾಣಿಸ್ಲಿಲ್ವ ನಿಮ್ಮ ಕಣ್ಣಿಗೆ? ಇನ್ಕ್ಲೂಡಿಂಗ್ ಧ್ರುವ ಇಲ್ಲ, ನೀವು ಕೇಳಲಿಲ್ಲ. ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು, ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು, ರಿಷಬ್ ಕಾಣಿಸಿದ್ರು, ಯಶ್ ಕಾಣಿಸಿದ್ರು, ದರ್ಶನ್ ಧ್ರುವ ಸರ್ಜಾ ಕಾಣಿಸ್ಲಿಲ್ಲ. ಇದು ಕಾಂಟ್ರವರ್ಸಿ ಆಗೋಯ್ತಾ ಈಗ? ಹಾಗೆ ನಾವು ಏನು ನೋಡಬೇಕು ಅಂತೀವೋ ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದು ಬಿಟ್ಟು ಕೆಲವು ಸತ್ಯಗಳಿರ್ತವೆ, ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಧ್ರುವ ಅವರು ಲಾಸ್ಟ್ ಟೈಮ್ ಇದ್ದರು. ಅವರೇ ಫೋನ್ ಮಾಡಿ ನನಗೆ KD ಅನ್ನೋ ಪಿಕ್ಚರ್ ಪ್ರೇಮ್ ಒಟ್ಟಿಗೆ ಮಾಡ್ತಾಯಿದ್ದೀನಿ, ಪ್ರೇಮ್ ಒಟ್ಟಿಗೆ ಮಾಡ್ಬೇಕಾದ್ರೆ ನಾನು ಮನೆಗೆ ಹೋಗ್ತಲ್ಲ, ಕ್ರಿಕೆಟಿಗೆ ಎಲ್ಲಿಂದ ಬರಲಿ ಅಂತ ಹೇಳಿದರು. ಸರ್ ಪರವಾಗಿಲ್ಲ, ಆರಾಮಾಗಿರಿ ಅಂತ ಹೇಳಿದ್ವಿ. ಅವ್ರು ಬಂದು ಹೋಗ್ತಾರೆ ಮ್ಯಾಚಿಗೆ. ಬಟ್ ಅಗೇನ್ ಧ್ರುವ ಆಲ್ಸೋ ಇಟ್ಸ್ ನಾಟ್ ಕಮಿಂಗ್. ದಟ್ ಡಸಂಟ್ ಮೀನ್ ಈಸ್ ಅವರ್ ಬ್ರದರ್. ನಮ್ಮ ಫ್ಯಾಮಿಲಿ ಅವರೆಲ್ಲ. ಎಲ್ರಿಗೂ ಕರೆದಿದ್ದೀವಿ ನಾವು. ಈ ಮಕ್ಕದಲ್ಲಿ ದ್ವೇಷ ಕಾಣುತ್ತಾ ಸರ್?